ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಪರ್ಟಿಕ್ಯುಲರಾಗಿ ನನ್ನ ಟಾರ್ಗೆಟ್ ವಿದ್ಯಾರ್ಥಿಗಳು. ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಕೆಲವು ವಿಡಿಯೋಗಳನ್ನು ನಾನು ಸೆಂಡ್ ಮಾಡ್ತಾಯಿದ್ದೇನೆ. ಆ್ಯಸ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರಾಗಿ ಈ ವಿಡಿಯೋಗಳನ್ನು ಕಳಿಸ್ತಕ್ಕಂಥ ಉದ್ದೇಶ, ಇದು ಎಕ್ಸಾಮ್ ಟೈಮ್, ಓದ್ತಾ ಇರ್ತೀರಿ, ಚೆನ್ನಾಗಿ ಓದ್ತಾ ಇರ್ತೀರಿ. ಓದೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಡಿಪ್ರೆಸ್ ಆಗಬಾರ್ದು. ಎಕ್ಸಾಮ್ ಟೈಮ್ ಬರ್ತಾಯಿದೆ ಅಂದರೆ ಒಂದು ವರ್ಷದಲ್ಲಿ ನೀವು 8 ತಿಂಗಳು ನೀವು ಆರಾಮಾಗಿ ಕಳೆದುಬಿಟ್ಟಿರ್ತೀರಿ. ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತು ಅಂದ ತಕ್ಷಣ ಭಯ ಶುರುವಾಗುತ್ತೆ. ಓದಿರೋರಿಗೆ ಒಂದು ಥರ ಭಯ, ಓದಿಲ್ಲದವ್ರಿಗೆ ಒಂದು ಥರ ಭಯ, ಎರಡು ಭಯ ಶುರುವಾಗುತ್ತೆ. ಕ್ವಶನ್ಸ್ ಯಾವ ಥರ ಕೇಳ್ತಾರೋ, ನಾನು ಓದಿರೋದು ಕೇಳ್ತಾರೋ ಅಥವಾ ಬೇರೆ ಏನಾದರೂ ಕೇಳ್ತಾರೋ, ಈ ಥರ ಭಯ ಪ್ರತಿಯೊಬ್ಬರಿಗೂ. ಎಕ್ಸಾಮ್ ಅಂದ ತಕ್ಷಣ ಏನೇ ಓದಿದರೂ ಭಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಫಸ್ಟು ನನ್ನ ಪ್ರಕಾರ ಭಯನ ಬಿಡಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಎಜಿಟೇಷನ್ ಈಸ್ ಡೆತ್ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಓದಿರ್ತಕ್ಕಂಥದ್ದೇ ಬರುತ್ತೆ, ಭಯ ಅಂತಕ್ಕಂಥದ್ದನ್ನು ಫಸ್ಟ್ ಬಿಡಬೇಕು. ನಾನೇನು ಓದಿದ್ದೀನಿ ಅದೇ ಬರೋದು, ಬೇರೆ ಯಾವುದು ಬರೋಲ್ಲ ಅಂತ ನಿನ್ನ ಮನಸ್ಸಿಗೆ ಬರಬೇಕು. ಕರೆಕ್ಟಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ನೀನು ಓದಿದೀಯ ಅಂದರೆ ನೀನೇನು ಓದಿರ್ತೀಯ ಅದೇ ಬರಬೇಕು. ಅದೇ ಥರ ಕೇಳ್ತಾರೆ ಕ್ವಶನ್ಸನ್ನು. ಈಸಿಯಾಗಿ ನೀನೇನು ಔಟ್ ಆಫ್ ಸಿಲೆಬಸ್ ಇರ್ತಕ್ಕಂಥ ಯಾವುದೇ ಪ್ರಶ್ನೆ ಕೇಳೋಕ್ಕೆ ಬರೋಲ್ಲ. ಹಾರ್ಡ್ ಕ್ವಶನ್ಸನ್ನು ನಾನಾದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಕೆಲವು ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸು, ಹಾರ್ಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಬಟ್ ನೀನು ಔಟ್ ತೆಗೆಯೋದಕ್ಕೆ ಯಾವುದೇ ತೊಂದರೆ ಇರೋಲ್ಲ. ಓಕೆ, ನಾಲೆಜ್ ಬೇಸ್ಡ್ ಪ್ರಾಬ್ಲಮ್ಸ್ ಇರಲೇಬೇಕು. ಯಾಕೆಂದರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡಬೇಕು ಅಂದರೆ ಆ ಥರ ಕ್ವಶನ್ಸು ಈಗಲಿಂದನೇ ಬರಲಿ ಅನ್ನೋ ಉದ್ದೇಶದಿಂದ ಕೇಳಿರ್ತಾರೆ. ನೀನು ಬರಿಬಾರ್ದು, ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಬಾರ್ದು ಅನ್ನೋ ಉದ್ದೇಶದಿಂದ ಕೇಳಿರಲ್ಲ, ಯಾರೂ ಕೇಳಿರಲ್ಲ. ಮಕ್ಕಳಲ್ಲಿ ನಾಲೆಜ್ ಬೇಸ್ಡ್ ಮತ್ತು ಥಿಂಕ್ ಮಾಡಿ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಎಲ್ಲ ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅವ್ರು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಸಕ್ಸಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಕ್ವಶನ್ಸನ್ನು ಕೇಳ್ತಾರೆ. ಬಿಟ್ಟರೆ ನೀನು ಬರೀಬಾರ್ದು, ಟಫ್ ಕೇಳಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಒಂದು ಕ್ವಶನ್ ಪೇಪರ್ ಕೊಡ್ತಕ್ಕಂಥ ಲೆಕ್ಚರರ್ಸ್ ಆಗಿರಲಿ, ಮೇಸ್ಟ್ರಾಗಿರಲಿ, ಅವ್ರ ಉದ್ದೇಶ ಅದಾಗಿರಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದನೇ ಕ್ವಶನ್ಸನ್ನು ಕೇಳೋದು. ಈಗ ನಾನು ಹೇಳಕ್ಕೆ ಕೊಟ್ಟಿರೋದು ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಕೆಲವು ಸೋತು ಗೆದ್ದವರು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಡಿಪ್ರೆಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೋತು ಗೆದ್ದವರು ಅವ್ರ ಬಗ್ಗೆ ನಾನು ಕೆಲವು ವಿಡಿಯೋಗಳನ್ನು ಮಾಡಿ ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾಯಿರ್ತೀನಿ. ನಾನು ಆ್ಯಸ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರಾಗಿ ಈ ವಿಡಿಯೋಗಳನ್ನು ಹಾಕ್ತಕ್ಕಂಥ ಉದ್ದೇಶ, ಕೆಲವರು ಅಂದ್ಕೊಬೋದು ಮ್ಯಾಥಮೆಟಿಕ್ಸ್ ಬಿಟ್ಟು ಈ ವಿಡಿಯೋಗಳನ್ನು ಹಾಕ್ತಾ ಇದ್ದಾರಲ್ಲ ಅಂತ ಅಂದ್ಕೊಬೋದು. ನನ್ನ ಉದ್ದೇಶ ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಫ್ಯೂಚರಲ್ಲಿ ಫೇಲ್ಯೂರ್ ಆದಾಗ ಡಿಪ್ರೆಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕೆಲವು ವಿಡಿಯೋಗಳನ್ನು ಹಾಕ್ತೀನಿ. 2011ರಲ್ಲಿ ಅರುಣಿಮಾ ಸಿನ್ಹಾ ನ್ಯಾಷನಲ್ ಅಥ್ಲೆಟಿಕ್ಸ್ ಪ್ಲೇಯರ್, ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮೂವಿಂಗ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ದರೋಡೆಕೋರರು ಆ ಟ್ರೈನಿಂದ ಅವ್ರನ್ನ ತಳ್ಳುತ್ತಾರೆ. ಅರುಣಿಮಾ ಸಿನ್ಹಾ ಅವ್ರನ್ನ ಟ್ರೈನಿಂದ ತಳ್ಳುತ್ತಾರೆ. ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಮಾಮೂಲಿ ಜನರಲಾಗಿದ್ದಾಗ ತಳ್ಳಿದಾಗಲೇ ನಮಗೆ ಗಾಯಗಳಾಗತ್ತೆ, ತೊಂದರೆ ಆಗುತ್ತೆ. ಇನ್ನು ಚಲಿಸ್ತಕ್ಕಂಥ ಟ್ರೈನಿಂದ ತಳ್ಳಿದ್ದಾರೆ ಅಂದರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಬದುಕ್ಬೋದಾ ಅಥವಾ ಬದುಕುಳಿಯೋ ಸಾಧ್ಯತೆ ಇದೆಯಾ ಅಥವಾ ಏನೆಲ್ಲ ಫ್ರ್ಯಾಕ್ಚರ್ ಆಗ್ಬೋದು ಅನ್ನೋದನ್ನ ಆ ತಳ್ಳಿದ ತಕ್ಷಣ ಚಲಿಸ್ತಕ್ಕಂಥ ಟ್ರೈನಿಂದ ಏನೆಲ್ಲ ಆಗ್ಬೋದು ನೋಡಿ. ಟ್ರೈನಿಂದ ತಳ್ತಾರೆ. ಅರುಣಿಮಾ ಸಿನ್ಹಾ ಅವರು ಕೆಳಗಡೆ ಬಿದ್ದಾಗ ಅವ್ರಿಗೆ ಗೊತ್ತಿರೋದಿಲ್ಲ. ಸುಮಾರು 5-6 ಗಂಟೆ ಇಡೀ ರಾತ್ರಿ ಆ ನೋವಿನಿಂದ ನರಳುತ್ತಾರೆ. ನಂತರ ಅವ್ರಿಗೆ ಕಾಲು ಮುರಿದೋಗಿರೋದು ಗೊತ್ತೇ ಇರಲ್ಲ, ನರಳ್ತಾ ಇರ್ತಾರೆ. ನಂತರ ಯಾರೋ ಬಂದು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅವ್ರಿಗೆ ಗೊತ್ತಾಗತ್ತೆ ನನ್ನೊಂದು ಕಾಲು ಮುರಿದೋಗಿದೆ ಅಂತ. ಎಷ್ಟು ಆಘಾತ ಆಗಿರಬೇಕು. ಏನೋ ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟ ಮಹಿಳೆಗೆ ಈ ಥರ ಆದಾಗ ಎಷ್ಟು ಆಘಾತ ಆಗಿರಬೇಕು ಅವ್ರಿಗೆ. ಆದರೂ
ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಥಿಂಕಿಂಗ್ ಮಾಡ್ದಲೇ ಆಸ್ಪತ್ರೆಯಲ್ಲಿ ಇದ್ದಾಗಲೇ ಸುಮಾರು ಜನ ಬರ್ತಾ ಇರ್ತಾರೆ ನೋಡೋದಕ್ಕೆ. ಮಾಮೂಲಿ ಸಹಜವಾಗಿ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಕರುಣೆ, ಅನುಕಂಪ ಇವೆಲ್ಲ ಸಹಜವಾಗಿ ಪ್ರತಿಯೊಬ್ಬರು ಕರುಣೆ ತೋರಿಸ್ತಕ್ಕಂಥದ್ದು ಸಹಜ. ಬಟ್ ಅವರು ಸಿನ್ಹಾ ಅವರು ಯೋಚನೆ ಮಾಡ್ತಾರೆ, ನನ್ನ ಬಗ್ಗೆ ಕರುಣೆ, ಅನುಕಂಪ, ಈ ಕರುಣೆ ಅನುಕಂಪ ಅಂತಕ್ಕಂಥದ್ದು ಏನೂ ಕೆಲಸ ಮಾಡಲ್ಲ. ಕರುಣೆ ಅನುಕಂಪ ಅಂತಕ್ಕಂಥದ್ದು ಅಯ್ಯೋ ಹಿಂಗಾಗೋಯ್ತಲ್ಲ, ಕರುಣೆ ಅನುಕಂಪ ಏನು ಪ್ರಯೋಜನ ಅದರಿಂದ? ಅವ್ರು ಅನ್ಕೊಂತಾರೆ, ನಾನು ಏನಾದರೂ ಜೀವನದಲ್ಲಿ ಕಾಲು ಮುರಿದೋಯ್ತು ಅಂತ ಸುಮ್ಮನೆ ಆಗಿಬಿಟ್ರೆ ಏನೂ ಸಾಧನೆ ಮಾಡೋಕ್ಕಾಗೋದೇ ಇಲ್ವಾ ಅಂತ ಯೋಚನೆ ಮಾಡಿ ಆಸ್ಪತ್ರೆಯಲ್ಲಿ ಯೋಚನೆ ಮಾಡ್ತಾರೆ ಅವರು. ಸಿನ್ಹಾ ಅವರು ಅವತ್ತೇ ಆಸ್ಪತ್ರೆಯಲ್ಲಿ ಯೋಚನೆ ಮಾಡ್ತಾರೆ, ನನಗೆ ಬೇರೆ ಸಾಧನೆ ಮಾಡೋಕ್ಕೆ ಬೇರೆ ಏನು ದಾರಿ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಕಾಲು ಹೊರಟೋಯ್ತು, ಕಾಲು ಮುರಿದೋಗಿದೆ, ಹಂಗಾರೆ ಇನ್ನೇನು ಮಾಡೋಕ್ಕಾಗೋದೇ ಇಲ್ವ ಅಂತ ಯೋಚನೆ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಯೋಚನೆ ಮಾಡ್ತಾರೆ ಅವರು. ಕೃತಕ ಕಾಲನ್ನು ಏರ್ಪಡಿಸ್ತಾರೆ. ಆ ಕೃತಕ ಕಾಲಿನಿಂದ ಅವರು ಯೋಚನೆ ಮಾಡ್ತಾರೆ, ನಾನೇನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಲೇಬೇಕು ಅಂತ ಆಯ್ಕೆ ಮಾಡ್ಕೊತಾರೆ. ನೋಡಿ ಆಯ್ಕೆ ಯಾವ ಥರದ, ಕಾಲು ಮುರಿದೋಗಿದೆ, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಲೇಬೇಕು ಅಂತ ಕನಸು ಕಾಣ್ತಾರೆ. ಅದು ನಿಜವಾದ ಕನಸು. ಕೆಲವರೆಲ್ಲ ಸಹಜವಾಗಿ ಸಾಧನೆ ಮಾಡೋದು ಹೊರಟಾಗ ಅಣಕಿಸ್ತಾರೆ, ಏನು ಕಾಲು ಮುರಿದೋಗಿದೆ, ಒಂದು ಬೆಟ್ಟ ಹತ್ತೋದೇ ಕಷ್ಟ, ಅಂಥದ್ರಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಏರ್ತಾಳೆ ಅಂದರೆ ಇವ್ರಿಗೆಲ್ಲ ಹುಚ್ಚಿಡ್ದಿದೆ, ಬಯೋಗ್ರಫಿ ನೋಡಿ ಅದು ಹುಚ್ಚಿಡ್ದಿದೆ ಅಂತಾರೆ. ಮಾಮೂಲಿ ಸಹಜವಾಗಿ ಹುಚ್ಚಿ ಅಂತ ಪದ ಕೈಲಿ ಎಲ್ಲ ಆಗುತ್ತೆ, ಈ ಥರ ಸಹಜವಾಗಿ ಮಾತಾಡ್ತಿರ್ತೀವಿ. ಅವರು ಯೋಚನೆ ಮಾಡ್ತಾರೆ, ನಾವು ಹುಚ್ಚಿ ಅಲ್ಲ, ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತುವ ಹುಚ್ಚು. ನೋಡಿ ಪಾಯಿಂಟ್ ಯಾವ ಥರ, ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತುವ ಹುಚ್ಚು ಹಿಡಿದಿದೆ, ಅದನ್ನು ಸಾಧನೆ ಮಾಡೇ ಮಾಡ್ತೀನಿ ಅಂಥೇಳಿ ಚಾಲೆಂಜ್ ತಗೊಂತಾರೆ. ಸತತವಾಗಿರ್ತಕ್ಕಂಥ ಅಭ್ಯಾಸ ಮಾಡ್ತಾರೆ. 2013 ಮೇ 21 ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊಟ್ಟ ಮೊದಲ ಅಂಗವೈಕಲ್ಯ ಮಹಿಳೆ. ನಾವು ಪದ ಯಾಕೆ ಬಳಸ್ತೀವಿ ಅಂತಲೇ ಗೊತ್ತಾಗಲ್ಲ, ಸಾಧನೆ ಮಾಡಿಬಿಟ್ಟಿದ್ದಾರೆ ಅವರು. ನಾವೆಲ್ಲ ಅಂಗಗಳನ್ನು ಚೆನ್ನಾಗಿ ಇಟ್ಕೊಂಡಿದ್ದಿರ್ತಕ್ಕಂಥವರೇ ಸಾಧನೆ ಮಾಡೋಕ್ಕಾಗಿಲ್ಲ. ಅಂಥ ಮಹಿಳೆಯ ಒಂದು ಛಲ ಇದೆಯಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕು. ನೀವೇನೀಗ ಸಾಧನೆ ಮಾಡಬೇಕು ಅಂತ ಇದ್ದೀರಿ, ನನ್ನ ವಿಡಿಯೋ ನೋಡಿದ ಮೇಲೆ ನೀನು IAS ಮಾಡಬೇಕು, IPS ಮಾಡಬೇಕು, IFS ಮಾಡಬೇಕು, ಬೇರೆ ಯಾವುದೇ ಕ್ಷೇತ್ರ MBBS ಮಾಡಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಸೈಂಟಿಸ್ಟ್ ಆಗಬೇಕು, ಅಥವಾ ಪೊಲಿಟಿಷಿಯನ್ ಆಗಬೇಕು, ಏನು ಬೇಕಾದರೂ ಆಗಿ ಛಲ ಬಿಡದಲೆ ನೀನೇನಾದರೂ ಸಾಧನೆ ಮಾಡ್ತೀನಿ ಅಂದರೆ 100% ಇಂಥವ್ರನ್ನ ಮಾಡೋದ್ರೊಳಗೆ ಇಟ್ಕೊಳ್ಳಿ, 100% ಸಕ್ಸಸ್ ಆಗ್ತೀವಿ. ನಿನ್ನ ಗುರಿ ತಲುಪೋವರೆಗೂ ಛಲ ಬಿಡಬಾರ್ದು. ನಾನು ಮೊದಲು ಹೇಳಿದೆ, ಸ್ವಾಮಿ ವಿವೇಕಾನಂದ ಎಜಿಟೇಷನ್ ಈಸ್ ಡೆತ್. ಅವತ್ತೇನಾದರೂ ಸಿನ್ಹಾರವರು ಅಯ್ಯೋ ನನಗೆ ಕಾಲು ಮುರಿದೋಯ್ತು ಅಂತೇಳ್ಬಿಟ್ಟು ಮನೆಗೆ ಕೂತ್ಕೊಂಡಿದ್ದಿದ್ರೆ ಯೋಚನೆ ಮಾಡಿ, ಮನೆಗೆ ಕೂತ್ಕೊಂಡಿದ್ದಿದ್ರೆ ಯೋಚನೆ ಮಾಡಿ, ಇಂಥ ಮಹಿಳೆ ನಮ್ಮ ಭಾರತಕ್ಕೆ ಸಿಗ್ತಾಯಿದ್ರ? ಅದಕ್ಕೋಸ್ಕರ ನಿಮ್ಮ ಓದಬೇಕಾದ್ರಾಗಿರ್ಬೋದು ಅಥವಾ ಯಾವುದೇ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆದಾಗ ಧೃತಿಗೆಡಬಾರ್ದು. ಪಾಸಿಟಿವ್ ತೊಗೊಳ್ಳಿ, ಪಾಸಿಟಿವ್ ತೊಗೊಂಡು ಮುನ್ನುಗ್ಗಿ. ನೀವೇನು ಯಾವ ಕ್ಷೇತ್ರದಲ್ಲಿ ನೀವು ಮುನ್ನುಗ್ಗಬೇಕು ಅಂತ ಇದ್ದರೆ ಆ ಗುರಿ ತಲುಪೋವರೆಗೂ ನೀವು ಬಿಡಬಾರ್ದು. ಛಲ ಎಂಥ ಸಂದರ್ಭನೇ ಬರಲಿ ನೋಡಿ, ಟ್ರೈನಿಂದ ಬಿದ್ದಾಗ ಆ ನರಕ ಯಾತನೆ ಎಷ್ಟಾಗಿರ್ಬೋದು ಆ ಮಹಿಳೆಗೆ ಮಾತ್ರ ಗೊತ್ತಿರುತ್ತದು. ಆ ಸಂದರ್ಭ ಯಾರು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲೇ ಅವರು ಸಾಧನೆ ಮಾಡಿದ್ದಾರೆ ಅಂದರೆ ನಾವು ಯಾಕೆ ಸಾಧನೆ ಮಾಡಬಾರ್ದು? ನಾವು ಸಪೋಸ್ ಎಕ್ಸಾಂಪಲ್ IAS ಮಾಡ್ತಾಯಿದ್ದೀನಿ ಅಂದರೆ ಅಂಥ ಮಹಿಳೆ, ಕಾಲು ಮುರಿದೋಗಿರ್ತಕ್ಕಂಥ ಮಹಿಳೆನೇ ಮೌಂಟ್ ಎವರೆಸ್ಟ್ ಶಿಖರ ಏರಿದ್ದಾರೆ ಅಂದರೆ ನಾನು ಯಾಕೆ IAS ಮಾಡಬಾರ್ದು? ನಾನು ಯಾಕೆ ಡಾಕ್ಟ್ರ್ ಆಗಬಾರ್ದು? ನಾನು ಯಾಕೆ ಸೈಂಟಿಸ್ಟ್ ಆಗಬಾರ್ದು? ಅಥವಾ ಬೇರೆ ಯಾವ ಕ್ಷೇತ್ರದಲ್ಲಿ ನಾನು ಯಾಕೆ ಸಾಧನೆ ಮಾಡಬಾರ್ದು ಅಂತ ನಿನ್ನ ಮನಸ್ಸಿಗೆ ಬಂತು ಅಂದರೆ 100% ನೀನು ಸಕ್ಸಸ್ ಆಗ್ತೀಯ. ನೋಡಿ, ಚಿರತೆ ನೋಡಿ ಎಕ್ಸಾಂಪಲ್, ಪ್ರಾಣಿನಲ್ಲಿರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಬರಬೇಕು. ಚಿರತೆ ಬೇಟೆ ಆಡಬೇಕಾದ್ರೆ ಚಿರತೆಗಳ ಗುಂಪಿರುತ್ತೆ, 5, 6 ಅಥವಾ 10, 15 ಜಿಂಕೆಗಳ ಗುಂಪಿರುತ್ತೆ.
ಚಿರತೆ ಸಡನ್ನಾಗಿ ಯಾವತ್ತೂ ಅಟ್ಯಾಕ್ ಮಾಡಲ್ಲ. ಫಸ್ಟು ಜಿಂಕೆಗಳ ಗುಂಪನ್ನು ನೋಡುತ್ತೆ ಚಿರತೆ. ಜಿಂಕೆಗಳ ಗುಂಪನ್ನು ನೋಡಿ ಅದರಲ್ಲಿ ಅಮಾಂಗ್ ಯಾವುದನ್ನು ಒಂದನ್ನು ಟಾರ್ಗೆಟ್ ಮಾಡುತ್ತೆ. ಅಷ್ಟೂ ಜಿಂಕೆಗಳನ್ನು ಅದು ಕಣ್ಣಿಂದ ನೋಡೋದಿಲ್ಲ, ಟಾರ್ಗೆಟ್ ಒಂದೇ. ಆ ಚಿರತೆಯ ಕಣ್ಣಿಂದ ಒಂದು ಜಿಂಕೆಯನ್ನು ಮಾತ್ರ ಅದು ಟಾರ್ಗೆಟ್ ಮಾಡುತ್ತೆ. ಜಿಂಕೆನ ಮಾತ್ರ ನಾನು ಬೇಟೆ ಆಡಬೇಕು, ಅದೇ ನನಗೆ ಆಹಾರ ಅಂತ ಚಿರತೆ ಯೋಚನೆ ಮಾಡುತ್ತೆ. ಚಿರತೆಗಿರೋ ಜ್ಞಾನ ನಮಗೆ ಬರಬೇಕಲ್ವ. ಆ ಜಿಂಕೆಯನ್ನೇ ಅದು ಬೇಟೆ ಆಡುತ್ತದು. ಇನ್ನೊಂದು ನೋಡೋಕ್ಕೆ ಹೋಗಲ್ಲ, ಅದು ಗೊತ್ತಿರುತ್ತೆ. ಇನ್ನೊಂದು ಏನಾದರೂ ನಾನು ನೋಡಿದೆ ಅಂದರೆ ಗುರಿ ತಪ್ಪುತ್ತೆ, ಎರಡೂ ಎಸ್ಕೇಪ್ ಆಗುತ್ತೆ, ಎರಡೂ ಸಿಗಲ್ಲ ನನಗೆ. ನೋಡಿ, ಚಿರತೆಗೆ ಅಂತ ಜ್ಞಾನ ಇದೆ. ಗುರಿ ಒಂದೇ ಅದರದ್ದು, ಅದನ್ನೇ ಬೇಟೆ ಆಡುತ್ತೆ. ಸಪೋಸ್ ಅದು ಮಿಸ್ ಆಯಿತಾ ಅಟ್ಯಾಕ್ ಮಾಡುತ್ತೆ, ಅದನ್ನು ಬಿಟ್ಟು ಬೇರೆ ಅದು ಅಟ್ಯಾಕ್ ಮಾಡಲ್ಲ. ಅದು ಹೋಗ್ತಾ ಇರೋದು ಡೈರೆಕ್ಷನ್ ಇದೆಯಲ್ಲ, ಅದನ್ನೇ ಬೇಟೆ ಆಡುತ್ತೆ, ಅದೇ ಡೈರೆಕ್ಷನ್ನು, ಅದನ್ನೇ ಕ್ಯಾಚ್ ಮಾಡುತ್ತದು. ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಕ್ಯಾಚ್ ಮಾಡುತ್ತದೆ. ಮಿಸ್ ಆಯಿತು ಅಂದರೆ ಕ್ಯಾಚ್ ಮಾಡೋವರೆಗೂ ಬಿಡಲ್ಲ ಅದು ಬಿಟ್ಟು ಬೇರೆ ಹೋಗಲ್ಲ, ಯಾಕಂದರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇಷ್ಟು ನಾಲೆಡ್ಜು ಚಿರತೆಗಿರುತ್ತೆ. ಆ ನಾಲೆಡ್ಜು ನಮ್ಮ ವಿದ್ಯಾರ್ಥಿಗಳಿಗೂ ಬರಲಿ, ಸಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಬರಲಿ, ಅವರ ಗುರಿಯನ್ನು ತಲುಪಲಿ ಅಂತ ನಾನು ವಿದ್ಯಾರ್ಥಿಗಳಿಗೆ ಕೇಳ್ಕೊತೇನೆ. ಎಕ್ಸಾಮ್ ಬರ್ತಾಯಿದೆ, ಸೆಕೆಂಡ್ PUC ಮಾರ್ಚಿನ ಸ್ಟಾರ್ಟ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಕೆಲವು ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಮತ್ತು 3 ಮಾಡಲ್ ಪೇಪರು ನಾನೊಂದು ಬುಕ್ಕು ಬರೆದಿದ್ದೇನೆ ಸೆಕೆಂಡ್ PUCದು, GH ಮ್ಯಾಥ್ಸ್ ಎಕ್ಸಲೆನ್ಸ್ ಹ್ಯಾಂಡ್ ಬುಕ್. ಅದರ ಸ್ಪೆಷಾಲಿಟಿ ಏನಂದರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, PU ಬೋರ್ಡಿಂದ 3 ಬ್ಲೂ ಪ್ರಿಂಟ್ ಇರೋ ಮಾಡಲ್ ಪೇಪರನ್ನು ಬಿಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಆನ್ಸರ್ ಮಾಡಿದ್ದಾನೆ. ಸಪೋಸ್ ಎಕ್ಸಾಂಪಲ್, ಫಸ್ಟ್ ಮಾಡಲ್ ಪೇಪರಲ್ಲಿ ಫಸ್ಟ್ ಕ್ವಶನ್, ಸಪೋಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಒಂದು MCQ ಕ್ವಶನ್ಸ್ ಇದೆ ಅಂದರೆ, ಅದಕ್ಕೆ ಆ 3 ಮಾಡಲ್ ಪೇಪರ್ ಕ್ವಶನ್ಸ್ ಜೊತೆಗೆ ಇನ್ಕ್ಲೂಡಿಂಗ್ ಅದು ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಕೇಳ್ಬೋದು, ಆ ಕ್ವಶನ್ಸನ್ನು ನಾನು ಆ್ಯಡ್ ಮಾಡಿ ಬುಕ್ಕನ್ನು ಫ್ರೇಮ್ ಮಾಡಿದ್ದೇನೆ. ವಿತ್ ಆನ್ಸರ್, MCQಗೂ ಆನ್ಸರ್ ಮಾಡಿದ್ದೇನೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, ಯಾವ ಥರ ಆನ್ಸರ್ ಬಂತು ಅಂತಲೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಅದೇ ಥರ ಪಾರ್ಟ್ B 2 ಮಾರ್ಕ್ಸ್ ಕ್ವಶನ್ಸು, ಸಪೋಸ್ 21ನೇ ಕ್ವಶನ್ ಇದೆ ಅಂದರೆ, ಅಲ್ಲಿ ಯಾವ ಕ್ವಶನ್ಸ್ ಕೇಳಿದರೆ ಆ ಕ್ವಶನ್ಸ್ ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಕೇಳ್ಬೋದು. ಆ ಕ್ವಶನ್ಸ್ಗೆ ನಾನು ORR ಅಂತ ಹಾಕಿ ಒಂದು 3-4 ಪ್ರಾಬ್ಲಮ್ಸನ್ನು ಆ್ಯಡ್ ಮಾಡಿದ್ದೇನೆ, ಅದು ಬಿಟ್ಟು ಬೇರೆ ಯಾವ್ದು ಕೇಳ್ಬೋದು. ಅದೇ ಥರ ಪಾರ್ಟ್ Cಗೆ ಹೋದರೆ ರಿಲೇಷನ್ಸ್ ಫಂಕ್ಷನ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಕೇಳಿದ್ದಾರೆ, ಅದ್ರ ಬಿಟ್ಟು ಬೇರೆ ಯಾವ್ದು ಕೇಳ್ಬೋದು, ಅದಕ್ಕೆ ರಿಲೇಟೆಡ್ 3 ಕ್ವಶನ್ಸನ್ನು ಆ್ಯಡ್ ಮಾಡಿದ್ದೀನಿ ನಾನು. ಪಾರ್ಟ್ D 5 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್, ಯಾವ್ದು ಬೇಕಾದ್ರೂ ಕೇಳ್ಬೋದು ಅವರು. 3 ಬ್ಲೂ ಪ್ರಿಂಟ್ ಇರೋದ್ರಿಂದ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಓದಲೇಬೇಕಾಗತ್ತೆ. D ಪಾರ್ಟಲ್ಲಿ 5 ಮಾರ್ಕ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ಒಂದು 5-6 ಟೈಪ್ ಇರುತ್ತೆ. ಆ 5-6 ಟೈಪ್ ಪ್ರಾಬ್ಲಮ್ಸನ್ನು ನಾನು ಆ್ಯಡ್ ಮಾಡಿದ್ದೇನೆ. ಇಂಟಿಗ್ರೇಷನ್ಸ್ ಪ್ರಾಬ್ಲಮ್ ಆ್ಯಡ್ ಮಾಡಿದ್ದೇನೆ, ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಪ್ರಾಬ್ಲಮ್ ಮಾಡಿದ್ದೇನೆ, ಮತ್ತು ಏರಿಯಾ ಆಫ್ ದಿ ಸರ್ಕಲಲ್ಲಿ ಎಲಿಪ್ಸು, ಸರ್ಕಲ್ಲು, ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟು ಕೇಳ್ಬೋದು, AB ಕೊಟ್ಟು ಕೇಳ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ಸನ್ನು ಅಡಿಷನ್ನಾಗಿ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಅಂಥ ಬುಕ್ಕನ್ನು ನಾನು ಫ್ರೇಮ್ ಮಾಡಿದ್ದೇನೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾಕೆಂದರೆ ನಂಬರ್ ಆಫ್ ಬುಕ್ಸ್ ಓದಿ ನಿಮ್ಗೆ ಯಾವುದೇ ತೊಂದರೆ ಆಗಬಾರ್ದು. ನನ್ನ ಪ್ರಕಾರ ನನ್ನ ಬುಕ್ಸ್ ತೊಗೊಳೋದ್ರಿಂದ ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಉದ್ದೇಶ ನಮ್ಮ ಬುಕ್ಸ್ ತಗೊಬೇಕು ಅನ್ನೋ ಉದ್ದೇಶ ಇಲ್ಲ. ನಮ್ಮ ಬುಕ್ಸಿಂದ ಮಕ್ಳಿಗೆ ಹೆಲ್ಪ್ ಆಗುತ್ತಾ ಆ ಮೈಂಡ್ ಇಟ್ಕೊಂಡು ನಾವು ಬುಕ್ಸ್ ಬರೆದಿರ್ತೀವಿ. ನಾವೇನಾದ್ರು ಬುಕ್ಸ್ ಬರೆದಿದ್ದೀವಿ ಅಂದರೆ, ನಾವು ಬರೆಯೋ ಬುಕ್ಸು ಲೆಕ್ಚರರ್ಸ್ ನೋಡ್ತಾರೆ, ನಿಮ್ಮ ಲೆಕ್ಚರರ್ಸ್ ನೋಡ್ತಾರೆ. ಬುಕ್ಸು ನೋಡಿದ ತಕ್ಷಣ ಇದೇನು ಯೂಸ್ ಆಗೋಲ್ಲ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಮೈಂಡ್ ಇಟ್ಕೊಂಡು ನಾವು ಬುಕ್ಸನ್ನು ಬರೆದಿರ್ತೀವಿ. 100% ಯುಟಿಲೈಸ್ ಆಗುತ್ತೆ. ನೀವು ಇಂಡೆಂಟ್ ಕೊಟ್ಟರೆ ನಾನು ಬುಕ್ಸನ್ನು ತಲುಪಿಸೋಕ್ಕಂಥ ಕೆಲಸ ಮಾಡ್ತೇನೆ. ಯಾಕೆಂದರೆ ಮಾರ್ಚಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಬರೆದಿದ್ದೇನೆ. ಈಗ ನೆಕ್ಸ್ಟ್ ಇಯರ್ಗೆ ಮತ್ತೆ 3 ಎಕ್ಸಾಮ್ ಪೇಪರ್ ಬರುತ್ತೆ, ಅದನ್ನು ಬರೆದು ಆನ್ಸರ್ ಮಾಡಿ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಇನ್ನು 1.5 ತಿಂಗಳು ಇರೋದ್ರಿಂದ ಇಂಟ್ರೆಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಕೇಳಿದರೆ ನಾನು ಬುಕ್ಸನ್ನು ಕೊಡೋದಕ್ಕೆ ನಾನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅದು GH ಮ್ಯಾಥ್ಸ್ ಎಕ್ಸಲೆನ್ಸ್ ಹ್ಯಾಂಡ್ ಬುಕ್ ಅಂತ. ಓಕೆ, ಥ್ಯಾಂಕ್ ಯು. ನಾನೇನು ಕಳಿಸ್ತಾ ಇದ್ದೇನೆ ವಿಡಿಯೋ, ನಾನು ಉದ್ದೇಶ ಇಷ್ಟೇ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಭಯ ಪಡಬಾರ್ದು. ಇಂತಿಂಥವರೇ ಸಾಧನೆ ಮಾಡಿದ್ದಾರೆ, ಸೋತು ಗೆದ್ದವರೇ, ನಾವು ಯಾವ ಲೆಕ್ಕ, ಓದ್ಬೋದು, ನಾನು ಬರಿಬೋದು, 100% ಔಟ್ ಆಫ್ ತೆಗಿಬೋದು ಅಂತ ಆ ಚಾಲೆಂಜ್ ಬರಲಿ ಅನ್ನೋ ಉದ್ದೇಶದಿಂದ ನಾನು ವಿದ್ಯಾರ್ಥಿಗಳಿಗೆ ವಿಡಿಯೋಗಳನ್ನು ಕಳಿಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು.